ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಹೋಸ್ಟ್ ಮುನ್ನ ಮೊಮಿನ್. ಹೇಗಿದ್ದೀರಾ ನೀವು ವೀಕ್ಷಕರೇ? RT ಅಡ್ಮಿಷನ್ ಸಲುವಾಗಿ ಈಗ ಮತ್ತೊಂದು ಸರ್ಕಾರದಿಂದ ಅಪ್ಡೇಟನ್ನು ಇಲ್ಲಿ ಬಿಡುಗಡೆ ಮಾಡಿದ್ದಾರೆ. ನೋಡಿ, ಇಲ್ಲಿ ಇವತ್ತು ಅಪ್ಡೇಟ್ ಆಗಿದೆ ನೋಡಿ, 11/3/2026 ರಿವೈಸ್ಡ್ ಶೆಡ್ಯೂಲ್ ಫಾರ್ ಅಡ್ಮಿಷನ್ ಪ್ರೊಸೆಸ್ ಅಂಡರ್ ಸೆಕ್ಷನ್ 12(b). ಇಲ್ಲಿ ಏನೆಲ್ಲ ಅಪ್ಡೇಟ್ ಆಗಿದೆ RT ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೋಡ್ತಾ ಹೋಗೋಣ ಬನ್ನಿ ಒಂದೊಂದಾಗಿ. ಇಲ್ಲಿ ನೋಡೋದಾದ್ರೆ ನೋಡಿ, ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರು ಕಚೇರಿ ಉತ್ತರ ಬೆಂಗಳೂರು ವತಿಯಿಂದ ಇದು ಒಂದು ಅಪ್ಡೇಟ್ ಬಂದಿರೋದು. ಇಲ್ಲಿ ಫಸ್ಟ್ ಇಲ್ಲಿ ನೋಡೋದಾದರೆ ಒಂದು ಡೇಟ್ ಕೊಟ್ಟಿದ್ದಾರೆ, 6/4/2026. ಇಲ್ಲಿ ನೆರೆಹೊರೆ ಶಾಲೆಗಳು ಮತ್ತು ಅಂತಿಮ ಪಟ್ಟಿ ಅಂದರೆ LKG ಮತ್ತು 1ನೇ ತರಗತಿಗೆ ಯಾವೆಲ್ಲ ಸ್ಕೂಲ್ಗಳಲ್ಲಿ 25% ಸೀಟ್ಗಳು ಲಭ್ಯವಿವೆ ಆ ಸ್ಕೂಲ್ನವರು ಒಂದು ನಮ್ಮ ಸರ್ಕಾರದ ವೆಬ್ಸೈಟ್ಗೆ ಇಲ್ಲಿ ಡಾಟಾ ಕೊಡಲು ಈ ಒಂದು ಡೇಟನ್ನು ಇಲ್ಲಿ ಫಿಕ್ಸ್ ಮಾಡಿದ್ದಾರೆ. ಅದೇ ರೀತಿ ಅರ್ಜಿ ಸಲ್ಲಿಸಲು ಒಂದು ಟ್ರಯಲ್ ಪೀರಿಯಡನ್ನು ಇಲ್ಲಿ ಕೊಟ್ಟಿರ್ತಾರೆ. ಅರ್ಜಿಗಳು ನೀವು ಸ್ಯಾಂಪಲ್ ಆಗಿ ಒಂದು ಟ್ರಯಲ್ ನೋಡಿ 7/4/2026 8/4/2026 ನೀವು ಒಂದು ಡೆಮೋ ಅಪ್ಲಿಕೇಶನ್ಗಳನ್ನು ಕೂಡ ಇಲ್ಲಿ ಫಿಲಪ್ ಮಾಡಿಕೊಂಡು ನೀವು ಅರ್ಜಿಯನ್ನು ಚೆಕ್ ಮಾಡ್ಕೋಬಹುದು. ಅದಾದ ನಂತರ ಇಲ್ಲಿ ಅನುದಾನಿತ ಶಾಲೆಗಳಿಗೆ ಸೇರಿದಂತೆ RT ಅಡಿಯಲ್ಲಿ ದಾಖಲಾತಿ ಕೋರಿ ಪೋಷಕರು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ದಿನಾಂಕ ನೋಡಿ, ನೀವು ಕರೆಕ್ಟಾಗಿ ಅರ್ಜಿಗಳನ್ನು ಸಲ್ಲಿಸಲು ನೋಡಿ 9/4/2026 7/5/2026 ಅರ್ಜಿ ಸಲ್ಲಿಸಲು ಒಂದು ಡೇಟ್ಗಳನ್ನು ಮುಂದೂಡಿದ್ದಾರೆ. 9/4/2026 ಈಗ ಅರ್ಜಿಗಳು ಪ್ರಾರಂಭವಾಗಲಿವೆ. ಅದೇ ರೀತಿ AID ಮೂಲಕ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ನೋಡಿ, AID ಮೂಲಕ ಸಲ್ಲಿಸಿದ ಅರ್ಜಿಗಳ ದತ್ತಾಂಶ ನುರಿಜತೆ ಪರಿಶೀಲನೆ ಅಂದರೆ 10/4/2026 8/5/2026 ಪೋಷಕರು ಸಂಬಂಧಿತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅಥವಾ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಸೆಂಟರ್ಗೆ ಹೋಗಿ ನೀವು ಡಾಕ್ಯುಮೆಂಟ್ಗಳನ್ನು ವೆರಿಫಿಕೇಶನ್ ಕೂಡ ಇಲ್ಲಿ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ ಲಾಟ್ರಿ ಪ್ರಕ್ರಿಯೆ ಒಂದು 6 ಅಭ್ಯರ್ಥಿಗಳ ಅಂತಿಮ ಪಟ್ಟಿಯನ್ನು ಪ್ರಕಟಣೆ ನೋಡಿ 12/5/2026 ಒಂದು ಫಸ್ಟ್ ಲಿಸ್ಟನ್ನು ಬಿಡುಗಡೆ ಮಾಡ್ತಾರೆ. ಇಲ್ಲಿ ಅರ್ಜಿ ಸಲ್ಲಿಸಲು 9/4/2020 ಅರ್ಜಿಗಳು ಪ್ರಾರಂಭವಾಗಿದ್ದು 12/5/2026 ಇಲ್ಲಿ ರಿಸಲ್ಟ್ ಬರಲಿದೆ. ಈ ಮಾಹಿತಿ ನಿಮ್ಮ ಸ್ನೇಹಿತರೊಂದಿಗೆ ಒಂದು ಶೇರ್ ಮಾಡಿಕೊಳ್ಳಿ. ನಾನು ಮತ್ತೆ ಭೇಟಿ ಆಗ್ತೇನೆ ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.